ಸ್ವಾಗತ. ನೋಡಿ, ಈಗ ಅಯೋಧ್ಯೆಯ ಎಲ್ಲ ವಿಷಯ ತೋರಿಸ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿದ್ದೇವೆ ನಾವು. ನೋಡಿ, ಅಯೋಧ್ಯೆಯಲ್ಲಿದ್ದೇವೆ. ನಾನು ಎಲ್ಲ ವಿಷಯ ನಿಮಗೆ ತೋರಿಸ್ತೇನೆ. ನೋಡಿ, ಅಯೋಧ್ಯೆಯ ಸ್ಟ್ರೀಟಲ್ಲಿದ್ದೇವೆ. ನೋಡಿ, ನಾವೀಗ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಚೌಕದಲ್ಲಿದ್ದೇವೆ. ನೋಡಿ, ಈಗ ಇಲ್ಲಿಯ ವೀಣೆ ನೋಡಿ. ಹನುಮಾನ್ ಮಂದಿರ್ ನೋಡಿ, ಹನುಮಾನ್ ಮಂದಿರ್ ಅಯೋಧ್ಯೆಯಲ್ಲಿ ಹನುಮಾನ್ ಮಂದಿರ. ಇದರ ಸ್ಟ್ರೀಟ್ ನೋಡಿ, ಉದ್ದಕ್ಕೆ 2 ಸೈಡ್ ಸ್ಟ್ರೀಟ್ ಇದೆ ನೋಡಿ. ಮುಂದೆ ಮಂದಿರ ಕಾಣ್ತಾ ಇದೆ. ಇದು ಸ್ಟ್ರೀಟ್ ಮಂದಿರದ ಮುಂದೆ, ಹನುಮಾನ್ ಮಂದಿರದ ಮುಂದೆ. ಹನುಮಾನ್ ಮಂದಿರಿಗೆ ಎಂಟ್ರಿ ನೋಡಿ. ಇಲ್ಲಿಂದ ಬಸ್ ನೋಡಿ. ಹನುಮಾನ್ ಮಂದಿರ ನೋಡಿ. ನಡಿಲಿಕ್ಕೆ ಆಗದವರಿಗೆ ನೋಡಿ, ಇಲ್ಲಿ ವೀಲ್ ಚೇರ್ ಸಿಗ್ತದೆ. ವೀಲ್ ಚೇರ್ ತಗೊಂಡು ಹೋಗ್ಬೋದು ಇಲ್ಲಿಗೆ, ರಾಮನಲ್ಲಿಗೆ. ನೋಡಿ, ಈಗ ರಾಮ ಮಂದಿರಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಸೂರ್ಯ ಅಸ್ತಮಾನ. ನೋಡಿ, ಈಗ ಸಂಜೆ ಬೋಟಿಂಗ್. ಈಗ ಕಾಶಿ ಶಿವಯೋಮ್ ಘಾಟಲ್ಲಿದ್ದೇನೆ. ಶಿವಯೋಮ್ ಸ್ನಾನಘಟ್ಟ. ನೋಡಿ, ಗುಲಾರಿಯಾ ಘಾಟಲ್ಲಿದ್ದೇವೆ ನೋಡಿ. ಈಗ ಇದು ಕಾಶಿಯ ಗುಲಾರಿಯಾ ಘಾಟ್ ನೋಡಿ, ಕಾಶಿಯ ಗುಲಾರಿಯಾ ಘಾಟ್. ಎರಡು ಸೈಡು ಕುತ್ಕೊಳ್ಬೇಕು. ನೋಡಿ, ನಮ್ಮವರೆಲ್ಲ ಬೋಟಲ್ಲಿ ಕೂತರು ನೋಡಿ. ಈಗ ಇನ್ನಿದೆಲ್ಲ 2-3 ಘಾಟ ಹೋಗಿ ಗಂಗಾರತಿ ನೋಡಿ. ಇದರಲ್ಲೇ ಕೂತು ನೋಡೋದು ಗಂಗಾರತಿಯನ್ನು ಕೂಡ ನೋಡಿ. ಎಲ್ಲರೂ ಮತ್ತೆ ಈಚೆ ಬಂದು ಪುನಃ ರೂಮಿಗೆ ಸೇರುವುದು. ಇವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತದೆ ನೋಡಿ.
ನೋಡಿ ಇದು ಗಂಗಾರತಿ ಆಗುವ ಸ್ಥಳ ನೋಡಿ, ಜಾಗ. ರಾತ್ರಿಗೆ 6-6:30 ಗಂಟೆಗೆ ಗಂಗಾರತಿ ಆಗ್ತದೆ. ನಾನು ತೋರಿಸ್ತೇನೆ ಅದನ್ನು ನೋಡಿ. ಈಗ ನೋಡಿ ಎಲ್ಲ ಇಲ್ಲಿ ಬಂದು ಸೇರ್ತಾ ಇದ್ದಾರೆ ನೋಡಿ ಗಂಗಾರತಿಗೆ. ನೋಡಿ ಎಷ್ಟು ಜನ ಬರ್ತಾರೆ ಅಂತ ಲೆಕ್ಕ ಇಲ್ಲ. ಬೋಟುಗಳೆಲ್ಲ ಬಂದು ನಿಲ್ತಾ ಇದೆ. ಈಗ ನಾವು ಕೂಡ ಸ್ವಲ್ಪ ಮುಂದೆ ಹೋಗಿ ಪುನಃ ಇಲ್ಲೇ ಬಂದು ನಿಲ್ತೇವೆ ನೋಡಿ. ಆಮೇಲೆ ಅಲ್ಲಿ ಮುಂದೆ ಹೊಳೆ ಬದಿಯಲ್ಲಿ ಅಲ್ಲಿ ಗಂಗಾರತಿ ಆಗ್ತದೆ ನೋಡಿ. ನೋಡಿ ಇದು ಹೇಗೆ ಹೊಳೆಯಲ್ಲಿ ಸುಮಾರು 1-1.5 ಕಿಲೋಮೀಟ್ರ್ ಹೀಗೆ ಹೋಗೋದು. ಈಗ ಹೋಗಿ ಕತ್ತಲೆ ಆಗುವಾಗ ಅಲ್ಲಿ ಲೈಟ್ ಆಗ್ತದೆ ನೋಡಿ. ಅದೇ ರೀತಿ ಗಂಗಾರತಿ ಕೂಡ ಆಗ್ತದೆ. ಆಗ ಗಂಗಾರತಿ ಆಗುವಾಗ ನಾವು ಸುಮಾರು 1-1.5 ಕಿಲೋಮೀಟ್ರ್ ಹೋಗಿ ಇಲ್ಲಿಗೆ ತಲುಪ್ತೇವೆ ನೋಡಿ. ಈಗ ನೋಡಿ ಬೋಟಲ್ಲಿ ಹೋಗ್ತಾ ಇದ್ದೇವೆ ನೋಡಿ. ಅದೇ ಇದರಲ್ಲಿ ಹೋಗೋದೊಂದು ಮಜವೇ ಬೇರೆ ನೋಡಿ. ನೋಡಿ ಸ್ವಲ್ಪ ಹೊತ್ತಾಗೆಲ್ಲ ಲೈಟ್ ಉರಿತದೆ, ಆಗ ಇನ್ನೂ ಸ್ವಲ್ಪ ಚೆಂದ ಕಾಣ್ತದೆ ನೋಡಿ. ನೋಡಿ ಈಗ ಇದು ಕಾಶಿ ಕಾರಿಡಾರ್ ನೋಡಿ. ಈಗ ಹೊಸತ್ತು ಮೋದಿ ಅವರು ಬಂದ ಮೇಲೆ ಆದಂತಹ ಕಾರಿಡಾರ್ ನೋಡಿ ಇದು. ನೋಡಿ ಅದೀಗ ಹರಿಶ್ಚಂದ್ರ ಘಾಟ್ ನೋಡಿ. ಅಲ್ಲಿಗೆ ನೋಡಿ ಹೆಣ ಉರಿಸ್ತಾ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಹೊಗೆ ಹೋಗ್ತದೆ. ಭಾರಿ ವಿಶೇಷ ಇಲ್ಲಿ ಹೆಣ ಉರಿಸಿದರೆ, ಅಂದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಲೆಕ್ಕ ನೋಡಿ. ನೋಡಿ ಅಲ್ಲೀಗ ಉರಿತಾ ಇದೆ ನೋಡಿ. ಅದೆಲ್ಲ ನೋಡಿ ಅಲ್ಲಿ ಉರಿತಾ ಎಷ್ಟಿದೆ ನೋಡಿ. ಹರಿಶ್ಚಂದ್ರ ಘಾಟ್ ಅದು. ಹಾಗೇನೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಇದು ಕಾಶಿ ಕಾರಿಡಾರ್. ಇಲ್ಲಿಂದ ಸೀದಾ ಹೋದರೆ ಕಾಶಿ ವಿಶ್ವನಾಥ ಟೆಂಪಲ್ ಸಿಗ್ತದೆ. ಈ ಕಾರಿಡಾರಲ್ಲಿ ಸೀದಾ ಹೋದರೆ ವಿಶ್ವನಾಥ ಟೆಂಪಲ್ ಸಿಗ್ತದೆ ನೋಡಿ. ನೋಡಿ ಡೆಡ್ ಬಾಡಿಯಲ್ಲಿ ಉರಿತಾ ಉಂಟು ನೋಡಿ. ಇದೊಂದಲ್ಲಿ ಲೈಟ್ ಕಾಣ್ತದಲ್ಲ, ಕೆಂಪಗಿನ ಲೈಟ್ ಕಾಣ್ತದೆ. ಅದೊಂದು 5 ಸ್ಟಾರ್ ಹೋಟ್ಲ್ ಇಲ್ಲಿ, ಅದು ಹೊಳೆ ಬದಿಯಲ್ಲಿ. ಇಲ್ಲೇ ಪ್ರಸಿದ್ಧಿ ಪಡೆದಂಥ ಒಂದು 5 ಸ್ಟಾರ್ ಹೋಟ್ಲ್ ನೋಡಿ. ನೋಡಿ ಈಗ ಮುಂದೆ ಹೋಗಿ ಈಗ ಗಂಗಾರತಿ ನೋಡಲಿ ಹೋಗ್ತಾ ಇದ್ದೇವೆ ನೋಡಿ. ಲೈಟೆಲ್ಲ ಕಾಣ್ತಾ ಇದೆ ಅಲ್ಲ, ಗಂಗಾರತಿ ಆಗುವಲ್ಲಿ ಹೋಗ್ತಾ ಇದ್ದೇವೆ ನೋಡಿ. ನೋಡಿ ಇದೊಂದು ಸೀನರಿ ನೋಡಿ. ಇದು ಸಂಜೆ ಹೋಗಿ ರಾತ್ರಿ ಆಗುವತ್ತು ಇದು ಭಾರಿ ಒಳ್ಳೆ ಟೈಮ್ ನೋಡಿ. ನೋಡಿ ಅಲ್ಲಿ ಮುಂದೆ ನೋಡಿ ಜನಗಳು ಎಷ್ಟೆಲ್ಲ ಸೇರಿದ್ದಾರೆ ನದಿ ತಟದಲ್ಲಿ ನೋಡಿ. ಗಂಗಾರತಿಗೆ ಪ್ರಾರಂಭ ಆಗ್ತಾ ಉಂಟು ನೋಡಿ. ಈಗ ಮಂತ್ರಘೋಷದೊಂದಿಗೆ ಗಂಗಾರತಿಗೆ ಹೋಗಲೇ ಪ್ರಾರಂಭವಾಗಲಿದೆ.